ನಮ್ಮ ಹೀರೋ ಬಗ್ಗೆ ಏನ್ ಹೇಳ್ತೀರಾ? ಹೆಂಗಿತ್ತು ಅಂದ್ರೆ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಅವ್ರ ಬಗ್ಗೆ? ನಿಜವಾಗ್ಲೂ ಹೇಳ್ಬೇಕಾ, ಇವ್ರು ಮಾಡ್ತಾರಾ ಡೌಟ್ ಅಲ್ಲೇ ಇದ್ರಿ? ನೋ, ಬಟ್ ನಿಜವಾಗ್ಲೂ ಇತ್ತು. ಬಿಕಾಸ್ ಮೇ ಬಿ ಫಸ್ಟ್ 2 scenes ವಿತ್ ಮೀ ಸರ್ ಹೆಸಿಟೇಟೆಡ್ ಅ ಲಾಟ್. ಬಟ್ ಅದಾದ್ಮೇಲೆ ಸರ್ ಇದು ಗ್ರಾಫ್ ಏನಿದೆ, ಇಟ್ ಇಸ್ ಆಲ್ವೇಸ್ ಬೀನ್ ಲೈಕ್ ದಿಸ್. ಪರ್ಫಾರ್ಮೆನ್ಸ್ ಆಗಿರ್ಲಿ, ಹಾರ್ಡ್ ವರ್ಕ್, ನಾವು ಅಷ್ಟು ಪ್ರಿಪೇರ್, ಸರ್ ಹೇಳ್ದಂಗೆ ನಾವು ಅಷ್ಟು ಪ್ರಿಪೇರೇ ಮಾಡ್ತಾ ಇರ್ಲಿಲ್ಲ. ಬಟ್ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಏನಿದೆ, ಆ ಕ್ಯಾರೆಕ್ಟರ್ಗೆ ಏನು ಇಂಪಾರ್ಟೆನ್ಸ್ ಬೇಕು, ಅದು ಹಿಂಗ್ ಅಂದ್ರೆ ಸಿ ಈಗ ಯಶನ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಬೇಕಿದ್ರೆ ಹಿ ವಿಲ್ ಬಿ ಪ್ರಿಪೇರ್ಡ್. ಅವ್ರಿಗೆ ಗೊತ್ತು ದಟ್ ಐ ಹ್ಯಾವ್ ಟು ಬಿ ಲೈಕ್ ದಿಸ್ ಅಂಡ್ ಅವ್ರ ಹತ್ರ ಕೇಳೋದು ಹೆಂಗಿರ್ಬೇಕು. ಅಂಡ್ ಹಿ ವಾಸ್ ಸೋ ಇನ್ ಟು ದ ಕ್ಯಾರೆಕ್ಟರ್. ಅಂದ್ರೆ ಇದಿಲ್ಲ, ನಾನು ಮಾಡ್ತೀನಿ ಬಿಡಿ, ನೋ, ನಾನು ಇಲ್ಲಿ ಹೋಗಿ ಸರ್ ಇದು ಎಕ್ಸ್ಪ್ರೆಷನ್ ಸ್ವಲ್ಪ ನಾನು ಹೇಳಿದ್ರು ಆಯ್ತು ನೋಡೋಣ ಹೆಂಗ್ ಬರುತ್ತೆ. ಹಿ ವಾಸ್ ವೆರಿ ರೆಡಿ ಟು ಟೇಕ್ ಇನ್ ಆಲ್ ದ ಇನ್ಪುಟ್ಸ್ ಆಲ್ಸೋ. ಸೊ ತುಂಬಾ ಬ್ಯೂಟಿಫುಲ್. ಅಂಡ್ ಒಂದು ವರ್ಡ್ ಹೇಳ್ಬೇಕಿದ್ರೆ ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಹಾರ್ಡ್ ವರ್ಕಿಂಗ್. ಸೊ ನಿಮ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸರ್. ಈಗ ನೀವು ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ಅಲ್ಲ, ನಾನು ಅವ್ರದಿಗೆ ನೋಡಿದ್ದೆ ಅವ್ರದ್ದು ಕೆಲವೊಂದು ಯಾವ್ದು ನಿಮ್ದು ಮಂಗಳೂರು ಒಂದು ಯಾವ್ದೋ ಬಯೋ ಕ್ಯಾರೆಕ್ಟರ್ ಅದು ಆಕ್ಚುಲಿ ಮಂಗಳೂರು ಮಾಡಿದಾಗ ಒಂದು ಪುಷ್ಕಾಟ್ ಸೀನ್ ಅನ್ಸುತ್ತೆ. ಅದು ನೋಡ್ಬಿಟ್ಟೆ ನಾವು ನನಗೆ ಫುಟೇಜ್ ಬಂದಿತ್ತು, ನಮ್ಮ ಬಾಲು ಅಂತ ಡಿಸ್ಟ್ರಿಬ್ಯೂಟರ್ ಅವ್ರು ಕಳಿಸಿದ್ರು. ಅದನ್ನ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಾವು ಆಯ್ಕೆ ಮಾಡಿದ್ವಿ. ಅಂದರೆ ವಿಲೇಜ್ ರೋಲಿಗೆ ಶಿ ಸೂಟಬಲ್ ಅಂತ ನಮಗೆ ಅನಿಸಿತ್ತು. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಶಿ ಇಸ್ ಟು ಗುಡ್, ಶಿ ನೋಸ್ ಆ್ಯಕ್ಟಿಂಗ್ ವೆರಿ ವೆಲ್. ಆ್ಯಂಡ್ ಕ್ಲಾಸಿಕಲ್ ಡ್ಯಾನ್ಸರು, ಆಮೇಲೆ ಡ್ಯಾನ್ಸಿಗೆಲ್ಲ ಏನು ನಮ್ಮ ತೊಂದರೆ ಇರಲಿಲ್ಲ. ಬಟ್ ನಮಗೆ ಡ್ಯಾನ್ಸ್ ಸೀಕ್ವೆನ್ಸ್ ಕೂಡ ಇದ್ದಿದ್ದರಿಂದ ಎಸ್ ಬೇಕು ಅಂತ ಹೇಳ್ಬಿಟ್ಟು ನಮಗೆ ಮೊದಲೇ ಪ್ಲಾನ್ ಆಗಿತ್ತು. ಆ್ಯಂಡ್ ಎಸ್ ಆ್ಯಕ್ಟಿಂಗ್ ಮಾಡುವಾಗ ಕೂಡ ಶಿ ವಾಸ್ ಸೋ ಕಂಫರ್ಟಬಲ್. ಶಿ ಇಸ್ ಟು ಟೆಲ್ ಎಸ್ ಫೈನ್, ಎವ್ರಿಥಿಂಗ್ ಇಸ್ ಫೈನ್, ವಿ ಕ್ಯಾನ್ ಡೂ ಲೈಕ್ ದಿಸ್, ನೋ ಪ್ರಾಬ್ಲಮ್, ಆಲ್ ದಟ್ ವಾಸ್ ದೇರ್. ಆಮೇಲೆ ಎಸ್ she was not teaching, she never thought of like teaching. ಇದನ್ನ ಸ್ವಲ್ಪ ಹಿಂಗ್ ಮಾಡಿ ಅಂತ ಯಾವತ್ತೂ ಹೇಳಿರಲಿಲ್ಲ. ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಲಾಸ್ಟಿಗೆ, ಸರ್ ಇದೊಂದು ಹಿಂಗ್ ಮಾಡ್ಬಿಡಿ ಸರ್, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಓ ಸರಿ ಲಾಸ್ಟ್ ಇವರು ಸ್ಟಾರ್ಟ್ ಮಾಡಿದ್ರ ಅಂತ ಹೇಳ್ಕೊಂಡು. ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಲ್ವಾ. ಈಗ ನನ್ನ ಆಕ್ಟಿಂಗ್ ಬೇರೆ ಇರುತ್ತೆ, ಅವ್ರ ಪರ್ಸನಾಲಿಟಿ ಬೇರೆ ಇರುತ್ತೆ. ಹೌ ಕ್ಯಾನ್ ಐ ಟೆಲ್ ಹಿಮ್ ಟು ಡೂ ಇಟ್ ಲೈಕ್ ದಟ್? ಬಟ್ ಕೆಲವೊಂದು ಸೀನ್ ಎಸ್ ಕನೆಕ್ಟ್ ಆಗುತ್ತೆ ಅಂದ್ರೆ ವಿ ಕ್ಯಾನ್ ಗಿವ್ ಲಿಟಲ್ ಇನ್ಪುಟ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಇನ್ನೇ ಬೆಟರ್ ವೇ ಅಂದ್ರೆ ಏನಕ್ಕೆ ಅಂದ್ರೆ ಅವರಿಗೆ ಇನ್ನೊಂದು ಟೇಕ್ ಮಾಡ್ಬೇಕಿತ್ತು ಅದನ್ನ. ಅಂದ್ರೆ ಇಲ್ಲ ಇದೊಂದು ಚೂರು ಇನ್ನೊಂದು ಚೆನ್ನಾಗಿ ಮಾಡ್ಬೋದು ಅಂತ ಇತ್ತು. ಇಟ್ಸ್ ನಾಟ್ ದಟ್ ಶಿ ಇಸ್ ಟ್ರೈಂಗ್ ಟು ಟೀಚ್ ಮೀ. ಅಂದ್ರೆ ಶಿ ವಾಸ್ ಟೆಲ್ಲಿಂಗ್ ಇದು ನಾವಿಬ್ರು ಹಿಂಗೆ ಸರಿ ಮಾಡ್ಬೋಣ ಸಗದ ಬರುತ್ತೆ ಅಂತ. ಸೊ ಅವಾಗ ಅದು ಕ್ಲೈಮ್ಯಾಕ್ಸ್ ಇಂಪ್ರೂವೈಸೇಷನ್. ಸೊ ಆ ಥರ ಆಯಿತು. ಆ್ಯಂಡ್ ಅದೆಲ್ಲ ಚೆನ್ನಾಗಿ ಬಂದಿದೆ ಸೀನ್ಗಳಲ್ಲಿ. ಇವನ್ ಎಲ್ಲರೂ 110% ಮಾರ್ಕ್ಸ್ ಕೊಟ್ಟಿದ್ದಾರೆ ಸೀನ್ಗಳಿಗೆ ಕೊಡ್ತಾರೆ. ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಕೊಡ್ತೀರಾ ಹೇಗೆ? ಅಫ್ಕೋರ್ಸ್ ಡೈರೆಕ್ಟರ್ಗೆ ಅವರಿಗೆ ಕೊಡೋದು.